ಮೋದಿ ಬಜೆಟ್ ವಿರುದ್ಧ ಹೊಸ ಬಾಣ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಇದು ಬರೀ ಬಜೆಟ್ ಅಲ್ಲ, ಇದು ಕುರ್ಚಿ ಬಚಾವೋ ಬಜೆಟ್. ಕುರ್ಚಿ ಬಚಾವೋ ಬಜೆಟ್ ಅಂತ ಟೀಕೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಕುರ್ಚಿ ಬಚಾವೋ ಬಜೆಟ್ ಎಂದಿದ್ದೇಕೆ ಗೊತ್ತಾ? ಮೋದಿ ಆಯವ್ಯಯದ ಬಗ್ಗೆ ರಾಹುಲ್ ಗಾಂಧಿ ಮಾರ್ಮಿಕವಾಗಿ ನುಡಿದಿದ್ದಾರೆ. ಹಂಗಿನ NDA ಸರ್ಕಾರಕ್ಕೆ ದೋಸ್ತಿಗಳನ್ನ ಮೆಚ್ಚಿಸುವ ಅನಿವಾರ್ಯತೆ ಇದೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಕೇಳಿದ್ದಕ್ಕೆಲ್ಲ ಮೋದಿ ತಥಾಸ್ತು ಅಂತ ಇದ್ದಾರೆ. ಬಹುತೇಕ ಬೇಡಿಕೆಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ. ಮಿತ್ರ ಪಕ್ಷಗಳ ಒತ್ತಡಕ್ಕೆ ಮಣಿದು ಬಿಹಾರ, ಆಂಧ್ರಕ್ಕೆ ಭರಪೂರ ಘೋಷಣೆಯನ್ನ ಮಾಡಿದ್ದಾರೆ. ದೋಸ್ತಿಗಳು ಕೇಳಿದ್ದನ್ನ ಕೊಡದಿದ್ರೆ ಸರ್ಕಾರಕ್ಕೆ ಕಂಟಕ ಎಂಬ ಆತಂಕ ಇದೆ. NDA ಸರ್ಕಾರದಲ್ಲಿ ಅಪಸ್ವರ, ಭಿನ್ನಮತ ಏಳುವ ಭೀತಿ ಇದೆ. ಬಾಬು ಮತ್ತು ನಿತೀಶ್ ರನ್ನ ಮೆಚ್ಚಿಸಲು ಬಜೆಟ್ ತಯಾರಿ ಎಂಬ ಟೀಕೆಯನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ. ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಬಜೆಟ್ ತಯಾರಿ ಅಂತ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಟೀಕೆ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೋದಿ ಬಜೆಟ್ ವಿರುದ್ಧ ಹೊಸ ಬಾಣವನ್ನ ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಇದು ಬರೀ ಬಜೆಟ್ ಅಲ್ಲ, ಇದು ಕುರ್ಚಿ ಬಚಾವೋ ಬಜೆಟ್. ಕುರ್ಚಿ ಬಚಾವೋ ಬಜೆಟ್ ಅಂತ ಟೀಕೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ಕುರ್ಚಿ ಬಚಾವೋ ಬಜೆಟ್ ಅಂದಿದ್ದು ಯಾಕೆ ಅಂತ ಹೇಳಿದ್ರೆ, ಮೋದಿ ಆಯವ್ಯಯದ ಬಗ್ಗೆ ರಾಹುಲ್ ಗಾಂಧಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಹಂಗಿನ NDA ಸರ್ಕಾರಕ್ಕೆ ದೋಸ್ತಿಗಳನ್ನ ಮೆಚ್ಚಿಸುವಂತ ಅನಿವಾರ್ಯತೆ ಇದೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಕೇಳಿದ್ದಕ್ಕೆಲ್ಲ ಮೋದಿ ತಥಾಸ್ತು ಅಂತ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಇಬ್ಬರು ಕೂಡ NDA ಪಾರ್ಟ್ನರ್ಸ್ ಅಲ್ವಾ. ಸರ್ಕಾರ ಬಿದ್ದು ಹೋಗಬಾರ್ದು ಅಂತ ಅಂದ್ರೆ ಇವರು ಹೇಳಿದ್ದಕ್ಕೆಲ್ಲ ಓಕೆ ಅಂತ ಹೇಳಬೇಕು. ಅದನ್ನೇ ನರೇಂದ್ರ ಮೋದಿ ಮಾಡಿದ್ದಾರೆ. ಕುರ್ಚಿ ಬಚಾವೋ ಅಂತ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ದಾರೆ.